ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಮ್ಮ ಮನೆ ಹತ್ರ ಫಿಶ್ ಬಂದಿತ್ತು. ಈ ಅಂಕಲ್ ಯಾವಾಗಲೂ ನಾವು ಫೋನ್ ಮಾಡಿದಾಗೆಲ್ಲ ಬಂದು ತೊಗೊಂಡು ಕೊಟ್ಟೋಗ್ತಾರೆ. ಇವರೇ ಫ್ರೆಶ್ಶಾಗಿ ತೊಗೊಂಬಂದು ಕೊಡೋದ್ರಿಂದ ನಾವು ಬೇರೆ ಕಡೆ ಹೋಗಿ ತೊಗೊಳ್ಳಲ್ಲ, ಇಲ್ಲೇ ತೊಗೊಳ್ಳೋವಂಥದ್ದು. ಸೊ ನಾನಿವತ್ತು 2 kg ಫಿಶ್ನ ತೊಗೊಂಡೆ. ಮನೆ ಹತ್ರನೇ ಬಂದು ಅವರೇ ಕಟ್ ಮಾಡಿ ಕ್ಲೀನಾಗಿ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಹಾಗಾಗಿ ನಮ್ಗೆ ತುಂಬ ಇಷ್ಟ ಫಿಶ್ಶು. ನನಗೆ ನಾನ್ ವೆಜ್ಜಲ್ಲಿ ಫೇವ್ರೆಟ್ ಅಂದರೆ ಫಿಶ್ಶು. ಸೊ ತುಂಬ ದಿನಗಳಾಗಿತ್ತು ಫಿಶ್ ಮಾಡಿ. ಸೊ ಹಾಗಾಗಿ ಸ್ವಲ್ಪ ಸಾಂಬಾರು, ಸ್ವಲ್ಪ ತವಾ ಫ್ರೈ ಥರ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಫಿಶ್ಶು ಸಾಂಬಾರಿಗೆ ಇವತ್ತು ನಾನು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಗಸಗಸೆ, ಕಡಲೆ, ಮೇನ್ ಇಂಗ್ರೀಡಿಯೆಂಟ್ ಬಂದು ಹುಣಸೆಹಣ್ಣು. ಮೀನು ಸಾರಿಗೆ ಹುಳಿನೇ ಇಂಪಾರ್ಟೆಂಟ್ ಅಲ್ವಾ? ಸೊ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಐಟಮ್ನ ನಾನಿವಾಗ ರುಬ್ಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಇದಕ್ಕೆ ಮಸಾಲೆ ಪುಡಿನ ಆ್ಯಡ್ ಮಾಡ್ಕೊತೀನಿ. ಅಂದರೆ ನಿಮ್ಮ ಮನೇಲಿ ಯಾವುದು ಮಸಾಲೆ ಪುಡಿ ಯೂಸ್ ಮಾಡ್ತೀರಾ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ನಾವಿಲ್ಲಿ ಆವತ್ತೇ ಹೇಳಿದ್ದೀನಿ ನಾವು ಹುಳಿ ಸಾರು ಪುಡಿ ಅಂತೆಲ್ಲ ಮಾಡಿಸ್ಕೊಳ್ಳಲ್ಲ, ಸಪ್ರೇಟೇ ಮಾಡಿಸ್ಕೊಳ್ಳೋದು. ಅಚ್ಕಾರದ ಪುಡಿ, ಧನಿಯಾ ಪುಡಿ ಸಪ್ರೇಟ್ ಮಾಡಿಸ್ಕೊಂಡಿರ್ತೀವಿ. ಈಗ ರುಬ್ಕೊಂಡಿರೋಂಥ ಈರುಳ್ಳಿ, ತೆಂಗಿನಕಾಯಿ, ಚಕ್ಕೆ, ಲವಂಗ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಬಟ್ ಶುಂಠಿ ಹಾಕಲ್ಲ ನಾನು ಇದಕ್ಕೆ. ಮೀನು ಸಾಂಬಾರಿಗೆ ನಾನು ಯಾವಾಗಲೂ ಅಷ್ಟೇ ಶುಂಠಿ ಹಾಕ್ಕೊಳ್ಳಲ್ಲ. ಸೊ ಇವಾಗ 1.5 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. 3 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊತೀನಿ. ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಇವಾಗ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಮಾಡಿ ಹಾಕ್ಕೊಂಡ್ರೆ ಸಾಕು. ನನಗೆ ಸ್ವಲ್ಪ ಆಯಿಲ್ ಜಾಸ್ತಿ ಅನ್ನಿಸ್ತು ಹಾಕಿದ ಮೇಲೆ, ಅದಕ್ಕೆ ಸ್ವಲ್ಪ ತೆಗೆದಿಕ್ತಾ ಇದ್ದೀನಿ. ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ. ಈ ಥರ ಎಷ್ಟು ನುಣ್ಣಗೆ ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಕೂಡ. ಈಗ ಇದಕ್ಕೆ ಆಯಿಲ್ ತುಂಬ ಚೆನ್ನಾಗಿ ಬಿಸಿಯಾಗಿದೆ. ಅದಕ್ಕೆ ಮಸಾಲೆನ ರುಬ್ಕೊಂಡಿರೋವಂಥದ್ದನ್ನು ಆ್ಯಡ್ ಮಾಡ್ಕೊಳ್ಳೋಣ. 5 ನಿಮಿಷ ಹಾಗೇ ಆಯಿಲಲ್ಲಿ ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಇವಾಗ ನಾವು ಯಾವ ಅದಕ್ಕೆ ಬೇಕೋ ಅದಕ್ಕೆ, ನಿಮ್ಮ ಕಡೆ ಗಟ್ಟಿ ತಿಂತಾರ ತೆಳ್ಳ ತಿಂತಾರ ನೋಡಿಕೊಂಡು ನಿಮ್ಗೆ ಯಾವ ಅದಕ್ಕೆ ಬೇಕೋ ಆ ಹದದಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಮ್ಮ ಮನೇಲಿ ತುಂಬ ಗಟ್ಟಿನೂ ಇರೋಲ್ಲ, ತೆಳ್ಳನೂ ಇರೋಲ್ಲ, ಒಂದು ಮೀಡಿಯಮ್ ಆಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಈ ಹುಣಸೆಹಣ್ಣ ಇದು ಮಸಾಲೆ ಒಂದು ಏನು ಹಾಕ್ಕೊಂಡಿದ್ದೀವಿ, ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ನಾನು ಹುಣಸೆಹಣ್ಣ ಆ್ಯಡ್ ಮಾಡ್ಕೊತೀನಿ. ಅಲ್ಲಿವರೆಗೂ ಹಾಗೆ ಈ ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಹುಣಸೆಹಣ್ಣನ್ನು ನಾನಿಲ್ಲಿ ಎಲ್ಲ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ರಸನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಫೈನಲಾಗಿ ಚೆನ್ನಾಗಿ ಕುದೀತಾ ಇದೆ. ಒಂದು 20 ಮಿನಿಟ್ಸೇ ಚೆನ್ನಾಗಿ ಕುದಿಸಿದ್ದೀನಿ. ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾನಲ್ಲಿ ಮೀನು ವಾಶ್ ಮಾಡ್ಕೊತಾ ಇದ್ದೆ. ಅಲ್ಲಿವರೆಗೂ ಕುದೀಲಿ ಅಂತೇಳಿ ಬಿಟ್ಟಿದ್ದೆ. ನಾನು ಇವಾಗ ಹುಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹುಣಸೆ ರಸ ಏನಿತ್ತು ಅದನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಬೆಂದ ಮೇಲೆ ನಾನಿವಾಗ ಮೀನನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕೋ ಗೊತ್ತಿಲ್ಲ, ಅದು ಕ್ಲಿಪ್ಪಿಂಗ್ ಡಿಲೀಟ್ ಆಗಿತ್ತು. ನಾನು ಮಾಡಿದ್ನೋ ಇಲ್ವೋ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಓಕೆ ಫೈನ್, ಈಗ
ಮೀನು ಸಾಂಬಾರು ನೋಡ್ತಾ ಇದ್ದೀರಲ್ವ, ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಮೀನು ಸಾರು ರೆಡಿ. ಇನ್ನೊಂದು ಕಡೆ ತವಾ ಫ್ರೈಗೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು 1/4 ಸ್ಪೂನಷ್ಟು ಉಪ್ಪಿನ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಫಿಶ್ ಕಬಾಬ್ ಪೌಡ್ರ್ ಖಾಲಿಯಾಗಿತ್ತು, ಚಿಕನ್ ಕಬಾಬ್ ಪೌಡ್ರನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನಿಲ್ಲಿ ಜಾಸ್ತಿ ಮಾಡ್ತಾಯಿಲ್ಲ, ಒಂದು 7-8 ಪೀಸ್ ಅಷ್ಟೇ ಮಾಡ್ತಾಯಿರೋದು. ಯಾಕೆ ಅಂದರೆ ನನ್ನ ದೊಡ್ಡ ಮಗ ಸಾಂಬಾರಲ್ಲಿ ಫಿಶ್ ಆಗಲಿ ಏನು ಚಿಕನ್ ಆಗಲಿ ಜಾಸ್ತಿ ಲೈಕ್ ಮಾಡಲ್ಲ, ತಿನ್ನೋದೇ ಇಲ್ಲ ಮೀನನ್ನು. ಅದಕ್ಕೆ ಜಸ್ಟ್ ಸಿಂಪಲ್ಲಾಗಿ ಅವನೊಬ್ಬಂಗೆ ಅಂದ್ಕೊಂಡು ಮಾಡಿದೆ. ಆಮೇಲೆ ಸರಿ ಎಲ್ಲರಿಗೂ ಒಂದೊಂದು ಪೀಸ್ ಆಗುತ್ತೆ ಅಂತೇಳಿ ಒಂದು 7 ಪೀಸ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಇವಾಗ ನಾನು ಒಂದು 2 ಸ್ಪೂನಷ್ಟು ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾನು ಇದಕ್ಕೆ 1 ಲೆಮನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೀನು ಸಾಂಬಾರಿಗೆ ನಾನು ಆವಾಗಲೇ ಹೇಳಿದ್ದೀನಿ ಹುಳಿನೇ ಇಂಪಾರ್ಟೆಂಟು. ಸೊ ಇದಕ್ಕೆ ಹುಣಸೆ ರಸ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಿಂಬೆಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟೇನೆ, ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೊಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಸರ್ಕಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಫಾಸ್ಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ತೋರಿಸ್ತೀನಿ ನೋಡಿ. ನೋಡಿ ಯಾವ ಥರ ಬಂದಿದೆ ಅಂತ. ನಾನಿವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಧ್ಯಾಹ್ನ ಮಾಡಿದ್ದಂಥದ್ದು. ಮಧ್ಯಾಹ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ನಾನು. ಈವ್ನಿಂಗು ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದಮೇಲೆ ನೈಟ್ಗೆ ಹಾಕ್ಕೊಳ್ಳೋಣ ಅಂತೇಳಿ ಫ್ರಿಜ್ಜಲ್ಲಿ ನಾನು ಇಕ್ಕಿದಂಥದ್ದು. ಸೊ ನೋಡಿ ಫೈನಲಾಗಿ ಮೀನು ಸಾಂಬಾರು ರೆಡಿ. ತುಂಬ ಚೆನ್ನಾಗಿತ್ತು ಸಾಂಬಾರು ಕೂಡ ಟೇಸ್ಟು. ನನಗೆ ಈ ಅಂಗಡಿಗಳಲ್ಲಿ ತೊಗೊಳ್ಳಲ್ಲ, ಕಮ್ಮಿ. ಈ ಅಂಕಲ್ ಹತ್ರನೇ ಹೇಳ್ತೀನಿ ಫೋನ್ ಮಾಡಿ, ಅಂಕಲ್ ಫಿಶ್ ಬೇಕು ಅಂದರೆ ತಂದು ಕೊಟ್ಬಿಟ್ಟು ಹೋಗ್ತಾರೆ, ಚೆನ್ನಾಗಿರುತ್ತೆ ಇವ್ರ ಹತ್ರ ಅಂತ ಅನ್ನೋ ಕಾರಣಕ್ಕೋಸ್ಕರ. ಸೊ ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಯಾವಾಗಲೂ ಮೀನು ಸಾಂಬಾರು ತುಂಬ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ, ಗಟ್ಟಿಗಿದ್ರೂ ಚೆನ್ನಾಗಿರಲ್ಲ. ಈ ಅಳತೆಲೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ನಮ್ಮನೆ ಸಾಂಬಾರು. ಆಹಾ ಎಷ್ಟು ಚೆನ್ನಾಗಿದೆ ಅಲ್ಲ. ಯಾರೆಲ್ಲ ಫಿಶ್ಶು ಪ್ರಿಯರಿದ್ದೀರಾ ಅವ್ರಿಗೆ ಈ ಒಂದು ರೆಸಿಪಿನ ಕ್ರೆಡಿಟ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಒಂದು ಸತಿ ಮಾಡ್ಕೊಂಡು ತಿನ್ನಿ, ಯಾವ ಥರ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನಂತೂ ಫಿಶ್ಶು ಪ್ರಿಯ ಅಂತಲೇ ಹೇಳ್ಬೋದು. ಸೊ ಓಕೆ ಫೈನ್. ನೈಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ನೈಟು ನಾನು ಆಗಲೇ ತವ ಮೇಲೆ ಒಂದು 2 ಪೀಸ್ ಬೇಯಲಿಕ್ಕೆ ಅಂತ ಹಾಕ್ಕೊಂಡಿದ್ದೆ, ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ಅಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ. ಈ ಆಯಿಲಲ್ಲೇ ಕರಿಯೋದ್ರಿಂದ ತುಂಬ ಆಯಿಲ್ ಅನಿಸುತ್ತೆ, ತಿನ್ನಲ್ಲ ನಮ್ಮನೆಯವರು, ಬೇಡ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ನಾನು ಸ್ವಲ್ಪ ಆಯಿಲ್ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೊಳ್ಳೋವಂಥದ್ದು. ಮತ್ತು ಇನ್ನೊಂದು 4 ಪೀಸು ಹಾಗೇ ಕೊಟ್ಬಿಡೋಣ ಬೇಯಿಸಿ ಅಂತೇಳಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ನೋಡಲಿಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಟೇಸ್ಟು ಕೂಡ ಅಷ್ಟೇ, ತುಂಬ ಸಿಂಪಲ್ಲಾಗಿ, ಯಾವುದೇ ರೀತಿ ಮಸಾಲೆಗಳೆಲ್ಲ ಜಾಸ್ತಿ ಆ್ಯಡ್ ಮಾಡಿರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಮೀನು ಸಾಂಬಾರು ಮತ್ತು ತವಾ ರೋಸ್ಟ್ ಮಾಡಿದ್ದೆ, ಯಾವ ಥರ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.